ನಾನು ಅನಾಥ ಹುಡುಗ ಅಂತ ಹೇಳ್ತಾನೆ. ಅನಾಥ ಹುಡುಗ ಬೆಂಚ್ಗಾರ್ ಮೇಲೆ ಬರ್ತಾನೆ ಅಂತ ಒಂದು ಮುಕ್ಕಾಲು ಕೋಟಿ ಬೆಂಚ್ಗಾರ್ ಮೇಲೆ ಅನಾಥ ಹುಡುಗ ಬರ್ತದೆ. ನನ್ ತಂದೆ ತಾಯಿ ಇಲ್ಲ, ನನ್ನ ತಂದೆ ತಾಯಿ ನನಗೂ ಇಲ್ಲ. ಎಷ್ಟು ಜನಕ್ಕಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ತಂದೆ ತಾಯಿ ಅಂದ್ರು? ನಮ್ಮ ತಂದೆ ತಾಯಿಗೆ ಪೂಜೆ ಮಾಡೋದು, ನಮನ ಮಾಡೋದು ನ್ಯಾಚುರಲ್. ಇನ್ನೊಬ್ರು ತಂದೆ ತಾಯಿ ಬಗ್ಗೆ ಮಾತಾಡೋದು ಬರೀ ಯಾವಾಗ್ಲೂ ಸುಧಾಕರ್ ಸರಿ. ಅದನ್ನ ನಿದ್ದೆಲ್ಲ ಸುಧಾಕರ್ ಅವ್ರ ಹೆಸರು ಹೇಳ್ತಾ ಇರ್ತಾರೆ ನಮ್ಮ ಶಾಸ್ತ್ರ. ಮಾನ್ಯ ಪ್ರದೀಪ್ ಈಶ್ವರ್ ಅವರು ಅದೇ ನಮ್ಮ ಉಪಾಧ್ಯಕ್ಷರೆಲ್ಲ ವಿಷಯಗಳು ಹೇಳಿದ್ದಾರೆ. ನಾನೊಂದು ಮಾತು ಹೇಳ್ಬೇಕು ಅಂತ ನನ್ಗೆ ಇಷ್ಟ ಆಗುತ್ತೆ. ನಾನು ಅನಾಥ ಹುಡುಗ ಅಂತ ಹೇಳ್ತಾನೆ. ತಂದೆ ತಾಯಿ ಇಲ್ಲ, ನಾನು ಅನಾಥ ಹುಡುಗ ಬೆಂಚ್ಗಾರ್ ಮೇಲೆ ಬರ್ತಾನೆ ಅಂತ ಒಂದು ಮುಕ್ಕಾಲು ಕೋಟಿ ಬೆಂಚ್ಗಾರ್ ಮೇಲೆ ಅನಾಥ ಹುಡುಗ ಬರ್ತದೆ. ನಮಗೂ ತಂದೆ ತಾಯಿ ನನಗೂ ಇಲ್ಲ. ನನ್ನ ತಂದೆ ತಾಯಿ ಇಲ್ಲ, ನನ್ನ ತಂದೆ ತಾಯಿ ನನಗೂ ಇಲ್ಲ. ಎಷ್ಟು ಜನಕ್ಕಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ತಂದೆ ತಾಯಿ ಅಂದ್ರು? ಅದು ತಂದೆ ತಾಯಿ ಇಲ್ಲ. ಎಲ್ಲರೂ ಆಫ್ಟರ್ ದಿ ಗೆಟಿಂಗ್ ಏಜ್ ಅಪ್ ಓಲ್ಡ್ ಏಜ್ ಎಲ್ಲರೂ ಹೋಗ್ಬೇಕು. ಮನುಷ್ಯ ಹುಟ್ಟತಾನೆ ಸಾವು ಖಚಿತ ಆಗುತ್ತೆ. ಅದನ್ನ ಹೇಳ್ಕೊಂಡು ನಾನು ಅನಾಥ ಅಂತ ಹೇಳೋದು, ಬೆಂಚ್ಗಾರ್ನಲ್ಲಿ ಬಂದು ಇಳಿಯೋದು. ಅವ್ರ ಲ್ಯಾಂಗ್ವೇಜ್ ಕರ್ನಾಟಕ ವಿಧಾನಸಭೆ ಆಯ್ಕೆ ಆದ ತಕ್ಷಣ ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ. ಏನು ಒಂದು 15 ದಿವಸ ಯಾವ ತರ ಬಿಹೇವಿಯರು, ಯಾವ ತರ ನಡ್ಕೊಬೇಕು, ನೀತಿ ಪಾಠ ಏನು, ಯಾವ ತರ ಸಬ್ಮಿಷನ್ ಮಾಡಬೇಕು ಅಂತ ಟ್ರೈನಿಂಗ್ ಕೊಟ್ಟಿರ್ಬೇಕು ಅವ್ರಿಗೆ. ಬಹುಶಃ ಇನ್ನು ಟ್ರೈನಿಂಗ್ ತಗೊಂಡವನ್ನ ಇಲ್ಲ ಅನ್ಸುತ್ತೆ. ಇವ್ರ ಬಿಹೇವಿಯರ್ ನೆವರ್ ಚೇಂಜ್. ಅವ್ರು ಅದೇ ತರಾನೇ ಅವತ್ತು ಹೆಂಗಿದ್ರು ಅದೇ ತರಾನೇ ಮಾತಾಡ್ತಾರೆ, ಅದೇ ತರಾನೇ ಬೈಕ್ ಬಂದಿದ್ದೆಲ್ಲ ಮಾತಾಡ್ತಾರೆ. ಇದ್ರ ಬಗ್ಗೆ ಹೋರಾಟ ಮಾಡ್ಬೇಕು. ನೋಡಿ, ಪಾಲಿಟಿಕ್ಸ್ ಮಾಡ್ಲಿ, ಶಿಸ್ತುಬದ್ಧ ಪಾಲಿಟಿಕ್ಸ್ ಮಾಡ್ಲಿ, ಒಪ್ಕೊಳ್ಳಲ್ಲ. ಅದು ಬಿಟ್ಟು ಅದು ಇದು ಅಂತ ಥರ್ಡ್ ಲ್ಯಾಂಗ್ವೇಜ್ ಮಾತಾಡೋದ್ರಲ್ಲಿ ಅವರ ವ್ಯಾಲ್ಯೂ ಅವರೇ ಕಳ್ಕೊಳ್ತಾರೆ. ಈಗಾಗಲೇ ಜನಕ್ಕೆ ಗೊತ್ತಾಗಿದೆ, ಚಿಕ್ಕಬಳ್ಳಾಪುರ ಜನಕ್ಕೆ ವಾಟ್ ಇಸ್ MLA, ವಾಟ್ ಇಸ್ MP ಅಂತ. ಅರ್ಥ ಆಯ್ತಾ? ಅವರು ಸುಮಾರು 2013ರಿಂದ ಸುಧಾಕರ್ ಅವ್ರು ಏನ್ ಮಾಡಿದ್ದಾರೆ, ಈ ಒಂದು ವರ್ಷ 3 ತಿಂಗಳು 4 ತಿಂಗಳು ಆಗಿದೆ. ಇವರು ಏನ್ ಆಟ ಆಡ್ತಾ ಇದ್ದಾರೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಇನ್ ಫ್ಯೂಚರ್ನಲ್ಲಿ ಸುಧಾಕರ್ ಅವ್ರ ಹೆಸರು ಹೇಳಿದ್ರೆ ಎಷ್ಟು ಅಷ್ಟೇ. ಮುಂದೆ ನಗರಸಭೆ ನಮ್ಗೆ ಬರೋದು 100% ಗ್ಯಾರಂಟಿ. ಇನ್ನೊಂದು, ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರೈಮರಿ ಸ್ಕೂಲ್ನಲ್ಲೇ ಹಿರಿಯರಿಗೆ ಮರ್ಯಾದೆ ಕೊಡಬೇಕು ಅಂತ ಹೇಳ್ಕೊಡ್ತಾರೆ. ಎಲ್ರಿಗೂ ಹೇಳ್ಕೊಡ್ತಾರೆ, ಪಾಠ ಹೇಳ್ಕೊಡ್ತಾರೆ. ಹಿರಿಯರಿಗೆ ನಮಸ್ಕಾರ ಮಾಡಪ್ಪ, ಹಿರಿಯರಿಗೆ ನಮಸ್ಕಾರ ಮಾಡು, ಶೋಯಿಂಗ್ ರೆಸ್ಪೆಕ್ಟ್ ಟು ದಿ ಎಲ್ಡರ್ಸ್. ಕೇಶವ ರೆಡ್ಡಿ ಅವರು ವೈಶ್ಯರು. ಅವರು ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿದ್ದಾರೆ, ಮೆಂಬರ್ ಆಗಿದ್ದಾರೆ. ದೇವೇಗೌಡರ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ, JH ಪಟೇಲ್ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ. ಅಂತವ್ರನ್ನ ತಗೊಂಡೋಗಿ ಏನು ನಾವು ಹೇಳ್ಬಾರ್ದು. ಅದು ಜಸ್ಟ್ ನನ್ನ ಮಾತೆ ನನ್ನ ಮರ್ಯಾದೆನ ತೆಗೆಯುತ್ತೆ ಅಂತ ಹೇಳ್ತಾರೆ ಹಿರಿಯರು. ಬಿಹೇವಿಯರ್ ಅದನ್ನು ಸೆಟ್ರೇಟ್ ಆಗೋದಿಲ್ಲ, ಮುಂದಕ್ಕೂ ಸೆಟ್ರೇಟ್ ಆಗೋದಿಲ್ಲ. ಅದಕ್ಕೆ ನಾವೆಲ್ಲ ನಮ್ಮ ಹೈಕಮಾಂಡ್ ಎಲ್ಲ ಸೇರಿ ಒಂದು ಡಿಸಿಷನ್ ಬಂದು ಅದ್ರ ಪ್ರೊಟೆಸ್ಟ್ ಕೂಡ ಮಾಡಬೇಕಾಗಿದೆ. ರಾಜಕಾರಣ ಮಾಡಿ ಅವರು ಸೆಲೆಕ್ಷನ್ ಮಾಡಿದ್ದಾರೆ, MLA ಆಗಿದ್ದಾರೆ, ಆಯ್ತು. MLA ಕೆಲಸ ಏನ್ ಮಾಡಿದ್ದಾರೆ ಅನ್ನೋದು ಈಗಾಗಲೇ ನಮ್ಮ ಇವರು ಹೇಳಿದ್ರು. ಏನ್ ಮಾಡಿದೆ ಹೇಳಪ್ಪ, ಅದು ಬಿಟ್ಟು ಎಲ್ರಿಗೂ ನಮ್ಮ ತಂದೆ ನೋಡಿ, ಇವಾಗ ತಂದೆ ತಾಯಿ ಏನೋ ದಿವಸ ಅಂತ ಹೇಳಿ BB ರೋಡ್ನಲ್ಲಿ ಆಂಬುಲೆನ್ಸ್ ಪೂಜೆ ಮಾಡ್ಕೊಳ್ಳಿ. ತಂದೆ ತಾಯಿನ ಎಲ್ರಿಗೂ ರೈಟ್ ಇದೆ. ಇಟ್ ಇಸ್ ಅ ನ್ಯಾಚುರಲ್ ರೈಟ್. ನಮ್ಮ ತಂದೆ ತಾಯಿಗೆ ಪೂಜೆ ಮಾಡೋದು, ನಮನ ಮಾಡೋದು ನ್ಯಾಚುರಲ್ ರೈಟ್. ಇನ್ನೊಬ್ರು ತಂದೆ ತಾಯಿ ಬಗ್ಗೆ ಮಾತಾಡೋದು ಇಟ್ ಈಸ್ ಎ ಕಾನೂನು ಪ್ರಕಾರ ಇಲ್ಲಿಗಲ್ ಆಗಿ ನಾವು ಡೆಫಾರ್ಮೇಶನ್ ಕೇಸು ಫೈಲ್ ಮಾಡ್ಬೇಕು ಅನ್ಕೊಂಡಿದ್ವಿ. ಯಾಕಂದ್ರೆ ಅದನ್ನ ಬಿಹೇವಿಯರ್ ಇನ್ನು ಮುಂದೆನೂ ಇದೇ ರೀತಿ ಹೋಗ್ತಾ ಇದೆ. ಅದರಿಂದ ನಾವು ಸೀರಿಯಸ್ ಆಗಿ ಹೇಳ್ತಾ ಇದ್ದೀವಿ, ಅದನ್ನ ಸೆಟ್ರೇಟ್ ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ 1 ವರ್ಷದಿಂದ ಅದನ್ನ ನಡಿಗೆ ನೋಡ್ತಾನೆ ಇದ್ದೀವಿ. ನಯಾ ಪೈಸಾ ತಂದಿದ್ದಂತೂ ಇಲ್ಲ. ಇನ್ನ ಒಂದು ನಾನು MP ಸಾಹೇಬ್ರಿಗೆ ಹೇಳಿದೆ, ಸೊ ನಿಜವಾಗಿ ಚಿಕ್ಕಬಳ್ಳಾಪುರನ ಡೆವಲಪ್ ಮಾಡಬೇಕು ಅನ್ನೋ ಆಸೆ ಇದ್ರೆ ಹಳೆಯದೆಲ್ಲ ಮರೆತು ಬಿಡಿ. ಹೋಗಿ MP ಸಾಹೇಬ್ರ ಹತ್ರ ಇಬ್ರು ರಾಜಿಯಾಗಿ ಊರು ಡೆವಲಪ್ ಮಾಡಿ. ಆಗೋಯ್ತು, ಆಗಿದ್ದು ಫಾಸ್ಟ್ ಇಸ್ ಫಾಸ್ಟ್. ಎಲ್ಲ ಚಿಕ್ಕಬಳ್ಳಾಪುರದ ಒಳ್ಳೇದು ಮಾಡೋಣ, ನಿಮ್ಮ ಮಾರ್ಗದರ್ಶನದಲ್ಲಿ ಮಾಡೋಣ ಅಂದ್ರೆ ಕರ್ನಾಟಕ ಸ್ಟೇಟ್ನಲ್ಲಿ ಚಿಕ್ಕಬಳ್ಳಾಪುರ ನಂಬರ್ 1 ನಗರಸಭೆ. ಅದು ಬಿಟ್ಟು ಡೆವಲಪ್ಮೆಂಟ್ ಮಾಡ್ಬೇಕು ಅನ್ನೋ ವಿಷಯನೇ ಬಿಟ್ಟು ಬರೀ ಯಾವಾಗಲೂ ಸುಧಾಕರ್ ಸರಿ. ಅದನ್ನ ನಿದ್ದೆಲ್ಲ ಸುಧಾಕರ್ ಅವ್ರ ಹೆಸರು ಹೇಳ್ತಾ ಇರ್ತಾರೆ ನಮ್ಮ ಶಾಸ್ತ್ರ. ಆ ತರ ಆಗಿಬಿಟ್ಟಿದೆ. ಅದ್ರ ಬಗ್ಗೆ ಏನ್ ಮಾಡ್ಬೇಕು ನಮ್ಮ ಹೈಕಮಾಂಡ್, ನಮ್ಮ ಕೌನ್ಸಿಲರ್ ಎಲ್ಲ ಇದು ಮಾಡ್ತಾರೆ. ಇವುಗಳಿಗೆ ನಮ್ಮ ಕೌನ್ಸಿಲರ್ಗಳು ಆಯ್ಕೆ ಮಾಡಿದ್ದಕ್ಕೆ ನನ್ನ ಅಭಿನಂದನೆಗಳು. ಚಿಕ್ಕಬಳ್ಳಾಪುರ ಜನತೆ ಬಹಳ ಖುಷಿಯಾಗಿದ್ದಾರೆ. ಇಷ್ಟು ದಿವಸ ಎಲ್ಲಿ ನೋಡಿದ್ರು ಕಸ ಅದು ಇದು ಎಲ್ಲ ಇರ್ತಾ ಇತ್ತು, ನೈರ್ಮಲ್ಯ ಇಲ್ಲ, ಹೆಲ್ತ್ ಇಲ್ಲ, ಯಾಕೆ ಬಾಡಿ ಇಲ್ವಲ್ಲ. ಸೊ ಅದರಿಂದ
ಈಗಲಾದ್ರೂ ಆಕ್ಟಿವೇಶನ್ ಹಾಕಿ ಒಳ್ಳೆ ಗುಂಪಿನಲ್ಲಿ ಕೆಲಸ ಮಾಡಕ್ಕೆ ತಯಾರಾಗಿದೆ. ಜನಸೇವೆ ಜನಾರ್ದನ್ ಸೇವೆ ಅಂತ ಅವರನ್ನು ನಮ್ಮ ಬಿಜೆಪಿ ಅಂಡ್ JDS ಇಬ್ಬರು ಒಂದು ಅಲಯನ್ಸ್ ಮಾಡ್ಕೊಂಡು ಒಳ್ಳೇದು ಮಾಡಬೇಕು ಅಂತ ಅಧಿಕಾರಿ ಹೇಳಿದ್ದಾರೆ. ಶಾರ್ಟ್ ಟೈಮ್ ಆದರೂ 1 ವರ್ಷ ಇದ್ರೂ ಕೂಡ ದಟ್ ಇಸ್ ನಾಟ್ ಎ ಸಬ್ಜೆಕ್ಟ್. ಪ್ರತಿ ದಿವಸ 24 hours ಕೆಲಸ ಮಾಡ್ತಾರೆ, ಯುವಕರು ಚೆನ್ನಾಗಿ ಕೆಲಸ ಮಾಡ್ತಾರೆ. ಅವ್ರಿಗೂ ನಾವು ಸಪೋರ್ಟ್ ಮಾಡೋಣ, ಊರಿಗೆ ಒಳ್ಳೇದಾಗಲಿ, ಜನಕ್ಕೆ ಒಳ್ಳೆ ನೈರ್ಮಲ್ಯತೆ, ಕುಡಿಯೋ ನೀರು, ಇನ್ನೇ ವಾರ್ಡ್ಗಳಲ್ಲಿ ನಮ್ಮ ಕೌನ್ಸಿಲರ್ಗಳೇ ಹೋಗಿ ಮಾಡ್ತಾರೆ. ಆಸ್ ಪರ್ ಲೇಟೆಸ್ಟ್ ವಿಡಿಯೋಗಳಲ್ಲಿ ನೋಡ್ತೀವಿ, ನಮ್ಮ ಕೌನ್ಸಿಲರ್ಗಳೇ ಹೋಗಿ ಚರಂಡಿ ನೋಡ್ರಿ ಎಲ್ಲ ಕ್ಲೀನ್ ಮಾಡಿಸಿ ಅಂತ ವಾಟ್ಸಾಪ್ನಲ್ಲಿ ಬರ್ತಾ ಇದೆ. ದಟ್ ಶೋಸ್ ದಿ ಸಿನ್ಸಿಯಾರಿಟಿ ಆಫ್ ಅವರ್. ಏನು ನಮ್ಗೆ ಜನ ವೋಟ್ ಕೊಟ್ಟಿದ್ದಾರೆ, ನಾವು ಹ್ಯಾವ್ ಟು ಡೂ ಅವರ್ ಡ್ಯೂಟಿ, ವಿ ಹ್ಯಾವ್ ಟು ಡೂ ಅವರ್ ಡ್ಯೂಟಿ ಅಂತ ನಮಗೆ ನಮ್ಮ ಕೌನ್ಸಿಲರ್ಗಳಿಗೆ ಚೆನ್ನಾಗಿ ಮನಸ್ಸಿಗೆ ಬಂದಿದೆ.